ಸರ್ ನೋಡಿ, ಹಿಂದೆ ಮೋದಿಜಿಯವರು ಗುಜರಾತಿನ ಮುಖ್ಯಮಂತ್ರಿ ಆದಾಗ ಏನು ಹೇಳಿದರು, ಈ ರಾಷ್ಟ್ರದಲ್ಲಿ ಇರುವಂಥ ಕಾಂಗ್ರೆಸ್ ಪಕ್ಷ ವೈಫಲ್ಯ ಇದೆ, ಕೇಂದ್ರದಲ್ಲಿ ಸರ್ಕಾರ ವೈಫಲ್ಯ ಇದೆ ಅಂತ ಅವರೇ ಹೇಳಿದ್ದಾರೆ. ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೇಂದ್ರದಲ್ಲಿ ವೈಫಲ್ಯತೆ ಕಂಡಿದ್ದರಿಂದ ಈ ಥರ ನರಮೇಧಗಳು ನಡೀತಾವಂತ ಅವ್ರು ಹೇಳಿದ್ದಾರೆ. ಈಗ ಅವರು ಏನು ಉತ್ತರ ಕೊಡ್ತಾರೆ ಈಗ ಅಲ್ವಾ? ಅಂಥವೆಲ್ಲ ಹೇಳಲೇಬೇಕಲ್ವಾ? ಈಗ ಅವರ ಆಡಳಿತನೇ ನಡೀತಾ ಇದೆ ಈಗ ಕೇಂದ್ರದಲ್ಲಿ, ಈಗ ಆಗಿರೋದು. ಅದರಿಂದ ಆ ಥರ ಹೇಳಲಿಕ್ಕೆ ಕೆಲವರು ಸಂದರ್ಭದಲ್ಲಿ ಬರುತ್ತೆ, ಆ ಥರ ಹೇಳಲಿಕ್ಕೆ. ಅದರಿಂದ ನಾನೇನು ಜಾಸ್ತಿ ಹೇಳೋದಿಲ್ಲ, ಯಾಕಂದರೆ ಒಂದು ನೋವಿದೆ. ಶಿವಮೊಗ್ಗದ ಒಬ್ಬ ವ್ಯಕ್ತಿನೇ ನಮ್ಮಲ್ಲಿ ಸಾವಾಗಿದ್ದರಿಂದ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ತಪ್ಪಿದೆ, ಅಲ್ಲಿ ಕೇಂದ್ರ ಸರ್ಕಾರದ ತಪ್ಪಿದೆ, ಅವ್ರ ವೈಫಲ್ಯನೇ ಇವತ್ತು ಆಗಿರೋದು. ನಾನೇನು ಮುಲಾಜ್ ನೋಡಲ್ಲ. ಕೇಂದ್ರದವರು ನಮ್ಮ ರಾಜ್ಯದಲ್ಲಿ ಬೇಡ ಅಂದರು, ಕೇಂದ್ರ ನಮ್ಮ ವರಿಷ್ಠರು ಬೇಡ ಅಂದರು ನಾವು ಹೇಳಲೇಬೇಕಾಗತ್ತೆ. ಅದರಿಂದ ನಾವು ಯಾವುದೇ ಇರ್ಬೋದು, ಆದರೆ ಆ ಒಂದು ಸಾವನ್ನು ರಾಜಕೀಯ ಬಿಂಬಿಸೋದು ಮಾಡೋದು ನಾನು ಯಾವುದೂ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ನಾನಂತೂ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಒಪ್ಪೋದೆ ಆ ಮಹಿಳೆನೇ ಹೇಳಿದ್ದಾರೆ, ಯಾವುದೇ ಹಿಂದೂ ಆಗಿ ನೀ ಹಿಂದೂ ನಾ ಮುಸ್ಲಿಮ್ ಅಂತ ಕೇಳಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಅವರು ಇಲ್ಲ ನೀವು ಹಿಂದೂ ಅಂತ ಕೇಳಿಬಿಟ್ಟು ಹೊಡೆದ್ರು ಅಂತ ಹೇಳಿ ಇವರು ಬಿಂಬಿಸ್ಕೊಂಡಿರೋದು, ಇವ್ರು ಹಬ್ಬಿಸ್ಕೊಂಡಿರೋದು. ಆನಂತರ ಮೋದಿಜಿಯವ್ರಿಗೆ ಹೇಳಿ ಅಂತ ಹೇಳಿರುವಂಥದ್ದು ಯಾವುದೂ ಇಲ್ಲ. ಅವರು ಫೈರಿಂಗ್ ಮಾಡ್ಕೊತಾ ಹೋಗಿದ್ದಾರೆ ಅಷ್ಟೇ, ಇವ್ರು ಏನು ಕೇಳಿಲ್ಲ. ಸುಳ್ಳೆ ಇವ್ರು ಹಬ್ಬಿಸ್ಕೊಂಡಿರೋದು. ಇವರೆಲ್ಲ ಕೆಲವರೆಲ್ಲ ಅಲ್ಲಿ ಅವರಿಗೆಲ್ಲ ಹೇಳಿ ಹೀಗೆ ಮಾಡಿ ಅಂತ ಹೇಳೋಂಥದ್ದು ಇರ್ಬೋದು. ಆದರೆ ಇದನ್ನು ನಾನು ಖಂಡನೆ ಮಾಡ್ತೀನಿ. ಯಾವುದೇ ನೋವಾಗಿದೆ ಇವತ್ತು. ಬಹುಶಃ ಯಾವುದೇ ಇರ್ಬೋದು ಸರ್ಕಾರದಲ್ಲಿ ಆದಂಥ ಸಂದರ್ಭದಲ್ಲಿ ಇಲ್ಲಿ ಒಂದೇ ಅಲ್ಲ, ಹಿಂದೆನೂ ನಡೆದಿರ್ಬೋದು. ಆದರೆ ಆ ಸಂದರ್ಭದಲ್ಲಿ ಹಿಂದೂ ಸತ್ತಿರ್ಬೋದು, ಮುಸ್ಲಿಮ್ ಸತ್ತಿರ್ಬೋದು, ಯಾರೇ ಸತ್ತಿರ್ಬೋದು. ಆದರೆ ಸಾವೇ ಅಲ್ಲ, ಅದು ಎಲ್ಲರೂ ಖಂಡನೆ ಮಾಡೋದೆ. ಅದನ್ನು ಬೇರೆ ಥರವಾಗಿ ಬಿಂಬಿಸ್ಕೊಳ್ಳೋದು ಅಂಥದ್ದು ಇದೆಯಲ್ಲ, ಅದನ್ನು ನಾನು ಖಂಡನೆ ಮಾಡ್ತೀನಿ. ಅದು ಯಾವುದಕ್ಕೂ ನಾನು ಒಪ್ಪೋದ ನಾನು. ಯಾಕಂದರೆ ಅವ್ರ ಮನೆಗೆ ನಾವು ಹೋಗಿದ್ದೀವಿ, ಅವ್ರ ಮನೆಗೆ ಸಾಂತ್ವನ ಹೇಳಿದ್ದೀವಿ, ಅವ್ರ ಕುಟುಂಬಕ್ಕೆ ನೋವಾಗಿದೆ. ಆ ಥರ ಆಗಬಾರ್ದು. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಆಗ್ಬೋದು. ಯಾರು ಹೊಣೆ ಅದು? ಅಲ್ಲಿನ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಾನು ಹೊಣೆ ಆಗ್ಬೋದು. ಇದನ್ನು ಖಂಡನೆ ಮಾಡೋಕ್ಕೆ ಏನು ತಪ್ಪಿದೆ? ಆದರೆ ಈ ಥರ ಘಟನೆಗಳು ನಡೆಯಬಾರ್ದು ಅಂತ ನನ್ನ ಉದ್ದೇಶ ಅಷ್ಟೇ, ಬೇರೆ ಸತ್ಯ ಇರಬೇಕು. ನಾವು ಇಲ್ಲ ಮುಖ್ಯಮಂತ್ರಿಗಳು ಹೇಳಿರ್ಬೋದು, ಆದರೆ ಇಂಥ ಘಟನೆ ಬಂದಂಥ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರದ ಜೊತೆಗೆ ನಾವು ಕೈ ಜೋಡಿಸ್ತೀವಿ. ಇವತ್ತು ಪಾಕಿಸ್ತಾನದಲ್ಲಿ ಯುದ್ಧ ಮಾಡ್ತೀರಾ ಬರ್ರಿ, ಇವತ್ತು ಮುಸಲ್ಮಾನರು ಸ್ಟ್ರೈಕ್ ಮಾಡಿಲ್ವಾ? ಈ ಥರ ಘಟನೆಗಳಾಗಬಂದಂತೇಳಿ ಇಡೀ ರಾಜ್ಯದ ಕೆಲವು ಮುಸಲ್ಮಾನರು ಸ್ಟ್ರೈಕ್ ಮಾಡಿದರು. ಯಾರು ಇವತ್ತು ಮುಸಲ್ಮಾನರು ಇವತ್ತು ಏನಾದ್ರು ಪಾಕಿಸ್ತಾನ ಪರವಾಗಿ ಯಾರು ಇದೆಯಾ ನಮ್ಮ ರಾಜ್ಯದ, ನಮ್ಮ ದೇಶದಲ್ಲಿ? ಯಾರು ಇವತ್ತು ಅವ್ರಿಗೆ ಸಪೋರ್ಟ್ ಕೊಡೋವಂಥದ್ದು ಇಲ್ಲ. ಇವತ್ತು ಯಾರೇ ಇರ್ಬೋದು, ಯಾವನು ಓವೈಸಿ ಆದರೆ ಅವನೇ ಮೇಲಿಂದ ಬಂದಿದ್ದಾನೆ, ಅವರಿಗೂ ಹೇಳೋದಷ್ಟೇ. ಇದು ನಮ್ಮ ದೇಶದಲ್ಲಿ ನಡೆದಿರುವಂಥ ಘಟನೆಗೆ ಪಾಕಿಸ್ತಾನ ಹೊಣೆಯಾಗಿದೆ. ಅವರು ಉಗ್ರರನ್ನ ಬೆಳೆಸ್ಕೊಂಡು ಬಂದಿರೋದು ಇವತ್ತು ಆಗಿದೆ. ಆದರೆ ಇವರು ಹೇಳಿದ್ರಲ್ಲ, ನಾವು ಇನ್ನು ಮುಂದೆ ಯಾವುದು ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ. ಇವತ್ತು ನಡೆದಿರೋಂಥ ಘಟನೆ ನಾವು ಖಂಡನೆ ಮಾಡಲೇಬೇಕಾಗುತ್ತಲ್ಲ. ಹಾಗಾಗಿ ಇಂಥ ಘಟನೆಗಳಿಗೆ ನಾವೆಲ್ಲರೂ ಕೇಂದ್ರ ಸರ್ಕಾರ ಸಪೋರ್ಟ್ ಕೊಡ್ತೀವಿ. ನೀವು ಯುದ್ಧ ಮಾಡೋದಾದ್ರೂ ನಾವು ಸಂಪೂರ್ಣ ಸಪೋರ್ಟ್ ಕೊಡ್ತೀವಿ. ಯುದ್ಧ ಮಾಡಿದ್ದೀವಿ, ಇಲ್ಲ ಅಂತೆಲ್ಲ. ಪಾಕಿಸ್ತಾನಕ್ಕೆ ಕಡಿವಾಣ ಹಾಕಲೇಬೇಕು ನಾವು. ಇದೇ ಥರ ಎಷ್ಟು ವರ್ಷ ನರಮೇಧ ಮಾಡ್ತೀರಿ, ಎಷ್ಟು ವರ್ಷ ಸಾಯಿಸ್ತೀರಿ, ಎಷ್ಟು ವರ್ಷ ಇದೇ ಥರ ಆಗಬೇಕಲ್ಲಿ ಅಲ್ವಾ? ಈಗ ಲಕ್ಷಾಂತರ ಜನ ಟೂರ್ ಹೋದರು, ಪಾಪ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೆದರಿ ಭಯಭೀತರಾಗಿ ವಾಪಸ್ ಬಂದಿದ್ದಾರೆ. ಈ ಥರ ಆಗಬಾರ್ದು ಅಂತ ನಮ್ಮ ಘಟನೆ. ಹಾಗಾಗಿ ಯಾವ ಸಾವನ್ನು ನೀವು